ಹೊಳೆಯುವಂತಹ ಸುಂದರವಾದ ನಯವಾದ ಕೋಮಲವಾದ ತುಟಿಗಳನ್ನು ಪಡೆಯಬೇಕೆಂದು ಎಲ್ಲರ ಆಸೆಯಾಗಿರುತ್ತದೆ. ಈ ಒಂದು ತುಟಿಯ ಅಂದವನ್ನು ಹೆಚ್ಚಿಸಿಕೊಳ್ಳಲು ಕೆಮಿಕಲ್ ಪ್ರಾಡಕ್ಟ್ಗಳನ್ನು ಬಳಸಿ ನಮ್ಮ ತುಟಿಯ ಅಂದವನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಬರುತ್ತೇವೆ. ಇದರಿಂದಾಗುವ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಜಾಸ್ತಿಯಾಗಿದ್ದು, ತುಟಿಯು ಒಡೆಯುವಿಕೆ, ತುಟಿಯು ಬಣ್ಣವನ್ನು ಕಳೆದುಕೊಳ್ಳುವಿಕೆಯಾಗಿರಬಹುದು ಅಥವಾ ಅದರಲ್ಲಿ ಗಾಯಗಳು ಕಂಡುಬರುವುದಾಗಿರುವುದು ಮತ್ತು ತುಟಿಯ ಹೊಳಪನ್ನು ಕಡಿಮೆ ಮಾಡುವುದಾಗಿರಬಹುದು. ಈ ಎಲ್ಲ ಸಮಸ್ಯೆಗಳನ್ನು ನೈಸರ್ಗಿಕವಾಗಿ ಮನೆಯಲ್ಲೇ ತಯಾರಿಸಿಕೊಂಡಂತಹ ಒಂದು ಲಿಪ್ ಬಾಂಬನ್ನು ಬಳಸುವುದರ ಮೂಲಕ ಅಂದವಾದ ತುಟಿಗಳನ್ನು ನಾವು ಮನೆಯಲ್ಲಿಯೇ ಪಡೆಯಬಹುದಾಗಿದೆ. ಈ ಒಂದು ಲಿಪ್ ಬಾಂಬನ್ನು ಮಾಡುವ ವಿಧಾನವನ್ನು ನೋಡುವುದಾದರೆ, ಮನೆಯಲ್ಲಿಯೇ ಸರಳವಾಗಿ ಸುಂದರವಾಗಿ ಅಂದವಾದ ತುಟಿಗಳಿಗೆ ಲಿಪ್ ಬಾಂಬನ್ನು ತಯಾರಿಸಿಕೊಳ್ಳಬಹುದಾಗಿದೆ. ಈ ಒಂದು ಲಿಪ್ ಬಾಂಬನ್ನು ತಯಾರಿಸಿಕೊಳ್ಳಲು ನಮಗೆ ಬೇಕಾಗಿರುವ ಸಾಮಗ್ರಿಗಳೆಂದರೆ, ಮೊದಲಿಗೆ ಒಂದು ನೀಟಾಗಿರುವಂತಹ ಬೀಟ್ರೂಟ್ ಅಂದರೆ ಫ್ರೆಶ್ ಆಗಿರುವಂತಹ ಬೀಟ್ರೂಟ್ನ ನಾವು ತೊಳೆದುಕೊಂಡು ಅದನ್ನು ಮೇಲಿರುವಂತಹ ಸಿಪ್ಪೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ರೀತಿ ಸಿಪ್ಪೆಯನ್ನು ತೆಗೆದು ಇಟ್ಟುಕೊಂಡಿರುವಂತಹ ಬೀಟ್ರೂಟನ್ನು ನಾವು ನೀಟಾಗಿ ಸಣ್ಣ ಸಣ್ಣದಾಗಿ ಕತ್ತರಿಸಿಕೊಳ್ಳಬೇಕಾಗುತ್ತದೆ. ಈ ರೀತಿ ಕತ್ತರಿಸಿಕೊಂಡಂತಹ ಬೀಟ್ರೂಟನ್ನು ನಾವು ಒಂದು ಮಿಕ್ಸಿಯ ಜಾರಿನಲ್ಲಿ ಹಾಕಿಕೊಂಡು ಯಾವುದೇ ನೀರು, ರೋಸ್ ವಾಟರ್, ಹಾಲು ಯಾವುದನ್ನು ಸೇರಿಸದೆ ಬರೀ ಬೀಟ್ರೂಟನ್ನು ನಾವು ರುಬ್ಬಿಕೊಳ್ಳಬೇಕಾಗುತ್ತದೆ. ಅಂದರೆ ರಸ ತಕ್ಕೊಳ್ಳುವುದಕ್ಕೆ ಪೇಸ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. ಈ ರೀತಿ ಪೇಸ್ಟ್ ಮಾಡಿಕೊಂಡಂತಹ ಬೀಟ್ರೂಟನ್ನು ನಾವು ಒಂದು ಫಿಲ್ಟರ್ ಮಾಡಿಕೊಳ್ಳಬೇಕಾಗುತ್ತದೆ. ಒಂದು ಬೌಲನ್ನು ತೆಗೆದುಕೊಂಡು ಕಾಫಿ ಸೋಸುವಂತಹ ಫಿಲ್ಟರಿಂದ ಈ ಒಂದು ರಸವನ್ನು ನಾವು ಫಿಲ್ಟರ್ ಮಾಡಿಕೊಳ್ಳಬೇಕು. ಈ ರೀತಿ ಫಿಲ್ಟರ್ ಮಾಡಿಕೊಂಡಂತಹ ಜ್ಯೂಸನ್ನು ಮತ್ತೊಮ್ಮೆ ಫಿಲ್ಟರ್ ಮಾಡಿಕೊಳ್ಳಬೇಕು. ಈ 2 ಬಾರಿ ಫಿಲ್ಟರ್ ಮಾಡಿಕೊಂಡಂತಹ ಈ ಒಂದು ಬೀಟ್ರೂಟ್ ಜ್ಯೂಸನ್ನು ನಾವು ಲಿಪ್ ಬಾಮ್ ಮಾಡಲಿಕ್ಕೆ ಬಳಸಿಕೊಳ್ಳಬಹುದಾಗಿದೆ. ಈ ಒಂದು ಲಿಪ್ ಬಾಮ್ ಮಾಡುವುದಕ್ಕೆ ಈ ಒಂದು ಬೀಟ್ರೂಟನ್ನು ಬಳಸಿಕೊಳ್ಳುವ ವಿಧಾನವನ್ನು ನೋಡುವುದಾದರೆ, ಒಂದು ಪ್ಯಾನನ್ನು ಕಾಯಲು ಇಡಿ. ಅನಂತರ ಇದನ್ನು ಮತ್ತೊಮ್ಮೆ ಬೀಟ್ರೂಟ್ ರಸವನ್ನು ಫಿಲ್ಟರ್ ಮಾಡಿಕೊಳ್ಳುವುದರ ಮೂಲಕ ಒಂದು ಬೌಲ್ಗೆ ಸೇರಿಸಿಕೊಂಡು ಬಿಸಿ ಮಾಡಲು ಬಿಡಬೇಕು. ಇದರಲ್ಲಿ ಯಾವುದೇ ರೀತಿಯ ಗಂಟುಗಳಿಲ್ಲದೆ ಲೋ ಫ್ಲೇಮಲ್ಲಿ ಒಲೆಯನ್ನು ಇಟ್ಟುಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಬಿಸಿಯಲ್ಲಿ. ಈ ರೀತಿ ಬಿಸಿ ಮಾಡ್ತಾ ಬಂದಾಗ ಅದು ಸ್ವಲ್ಪ ಕ್ರೀಮಿ ಬೇಸ್ ಅಥವಾ ಜೆಲ್ ಬೇಸಲ್ಲಿ ನಮಗೆ ಲಿಪ್ ಬಾಮ್ ಮಾಡ್ಕೊಳೋದಕ್ಕೆ ಒಂದು ಬೇಸ್ ಸಿಗುತ್ತೆ. ಆ ರೀತಿ ಬೇಸ್ ಸಿಗೋವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಈ ರೀತಿ ಸಿಕ್ಕಂತಹ ಬೇಸ್ಗೆ ನಾವು 1 ಸ್ಪೂನ್ನಷ್ಟು ಜೇನುತುಪ್ಪ, 1 ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ, 1 ಸ್ಪೂನ್ನಷ್ಟು ತುಪ್ಪವನ್ನು ಸೇರಿಸಿಕೊಳ್ಳಬೇಕು. ಈ 3 ಪದಾರ್ಥಗಳನ್ನು ಸೇರಿಸಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆರಿಸಿ ಅನಂತರ ಈ ಒಂದು ಲಿಪ್ ಬಾಮ್ ಮಾಡಿಕೊಂಡಿರುವಂತಹ ಪೇಸ್ಟನ್ನು ನಾವು ಆರಲು ಬಿಡಬೇಕು. ಈ ರೀತಿ ಆರಿದ ನಂತರ ಈ ಒಂದು ಲಿಪ್ ಬಾಂಬನ್ನು ನಾವು ಒಂದು ಗ್ಲಾಸಿನ ಡಬ್ಬ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳಬೇಕು. ಈ ರೀತಿ ತಯಾರಿಸಿದಂತಹ ಲಿಪ್ ಬಾಂಬನ್ನು ನಾವು ಪ್ರತಿದಿನ ಬಳಸುತ್ತಾ ಬಂದರೆ ತುಟಿಗಳ ಅಂದವನ್ನು ಹೆಚ್ಚಿಸಿಕೊಳ್ಳಬಹುದು. ಎಲ್ಲ ರೀತಿಯ ಸಮಸ್ಯೆಗಳಿಗೂ ಈ ಒಂದು ಲಿಪ್ ಬಾಮ್ ನಮಗೆ ಸಹಕಾರಿಯಾಗಿದೆ. ಬೀಟ್ರೂಟ್ ನಮಗೆ ತುಟಿಯ ಹೊಳಪನ್ನು ಹೆಚ್ಚಿಸುತ್ತದೆ. ಅದೇ ರೀತಿ ಇದಕ್ಕೆ ಸೇರಿಸಿರುವಂತಹ ಜೇನುತುಪ್ಪ, ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ನಮ್ಮ ತುಟಿಯನ್ನು ಹೈಡ್ರೇಟ್ ಮಾಡಿ ತುಟಿಯಲ್ಲಿರುವಂತಹ ಕೊಳಕು ಚರ್ಮವನ್ನು ತೆಗೆದು ಡೆಡ್ ಸ್ಕಿನ್ಸನ್ನು ತೆಗೆದುಹಾಕಿ ಹೊಳಪಾದ ನಯವಾದ ಕೋಮಲವಾದ ತುಟಿಗಳನ್ನು ನಮಗೆ ನೀಡುವಲ್ಲಿ ಸಹಕಾರಿಯಾಗಿದೆ. ಇದನ್ನು ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಹಚ್ಚುತ್ತಾ ಬಂದರೆ ಹೊಳೆಯುವಂತಹ ತುಟಿಯನ್ನು ನಾವು ಪಡೆಯಬಹುದಾಗಿದೆ. ಇದರಿಂದ ನಮ್ಮ ತುಟಿಯ ಅಂದವನ್ನು ಸಹ ನಾವು ಹೆಚ್ಚಿಸಿಕೊಳ್ಳಬಹುದಾಗಿದೆ.
ಈ ರೀತಿ ಮನೆಯಲ್ಲಿಯೇ ಒಂದು ಲಿಪ್ ಬಾಮ್ ಅನ್ನು ತಯಾರಿಸಿ ತುಟಿಗಳಿಗೆ ಹಚ್ಚುತ್ತಾ ಬಂದರೆ ಅದರ ಅಂದವನ್ನು ಹೆಚ್ಚಿಸಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ.